ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ, ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ನಿಮ್ಮ ರಾಶಿಯಿಂದ ಸಂಚಾರ ಆಗ್ತಿದ್ದಾನೆ. ಮತ್ತೆ ಶುಕ್ರ ಮತ್ತೆ ಕೇತು ಪಂಚಮ ಸ್ಥಾನದಲ್ಲಿ ನೀಚ ಸ್ಥಾನದಿಂದ ಶುಕ್ರ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ನಿಮ್ಮ ವಾಣಿ ಮತ್ತೆ ಹಣಕಾಸಿನ ಸ್ಥಾನದಿಂದ ತುಂಬಾ ನೇರವಾದಂತಹ ಮಾತು ಮತ್ತೆ ನಿಮ್ಮ ಇಷ್ಟೂರತೆಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ರವಿ ಮತ್ತೆ ಬುಧ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ, ಬುಧಾದಿತ್ಯ ಯೋಗದಿಂದ ಸುಮಾರಷ್ಟು ಅನುಕೂಲಗಳು. ರಾಹು ಲಾಭದಲ್ಲಿ ಸಂಚಾರ ಆಗ್ತಿರೋದ್ರಿಂದ ತುಂಬಾನೇ ಬುದ್ಧಿವಂತರಾಗ್ತೀರಾ ಮತ್ತೆ ಚಾಣಾಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ಅವಕಾಶಗಳಿದೆ. ಶನಿ ನಿಮ್ಮ ದಶಮ ಸ್ಥಾನದ ಸಂಚಾರ ಆದ್ರೂ ಕೂಡ ವಕ್ರಿ ಆದೇನೆ ಮಾಡುವಂತ ಕಾರ್ಯಗಳಲ್ಲಿ ಏರಿಳಿತವನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ಶುಕ್ರ ನಿಮ್ಮ ಪಂಚಮ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ನೀಚ ಸ್ಥಾನದಿಂದ ಸಂಚಾರ ಆಗ್ತದೆ ಕೇತು ಜೊತೆಗೆ. ಹಾಗಾಗಿ ನಿಮ್ಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಬರುವಂತದ್ದಾಗಿರ್ಬೋದು. ಏನೇ ಒಂದು ಮಾತಾಡ್ಬೇಕಾದ್ರೆ ಒಂದು ಏರುಪೇರುಗಳನ್ನು ನೋಡುವಂತದ್ದಾಗಿರ್ಬೋದು. ಯಾವ ಸಮಯಕ್ಕೆ ಏನು ಮಾತಾಡ್ಬೇಕು ಅನ್ನುವಂತ ದ್ವಂದ್ವತೆ ಇರುತ್ತೆ. ಕೆಲವೊಂದ್ಸರಿ ನೇರವಾದಂತಹ ಮಾತಾಗಿರುತ್ತೆ, ಕೆಲವೊಂದ್ಸರಿ ಮೌನವನ್ನ ಇರುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಎಂಗ್ಸೈಟಿ ಕೂಡ ಇರುತ್ತೆ. ಹಾಗಾಗಿ ಈ ಎರಡು ಸ್ಥಿತಿಗಳು ಮೊದಲ 2 ವಾರಗಳ ಕಾಲ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಕುಟುಂಬದ ಸಪೋರ್ಟ್ ಆಗಿರ್ಬೋದು, ಬೇರೆ ವ್ಯಕ್ತಿಯ ಒಂದು ಸಪೋರ್ಟು ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಮೊದಲ 2 ವಾರಗಳ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು. ಇದರ ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುವಂತಹ ಯೋಗಗಳಿದೆ. ಮಂಗಳ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಖರ್ಚುಗಳ ಮೇಲೆ ಕಡಿವಾಣಗಳನ್ನ ಮಾಡುವಂತದ್ದಾಗಿರ್ಬೋದು. ಹಳೆ ಕೊಟ್ಟಂತ ದುಡ್ಡನ್ನ ವಸೂಲಿ ಮಾಡೋದಾಗಿರ್ಬೋದು, ಬರಬೇಕಾದ ದುಡ್ಡಿನ ಬಗ್ಗೆ ಹೆಚ್ಚಿನ ಗಮನ ಮಾಡೋದಾಗಿರ್ಬೋದು. ಆದಾಯದ ಮಾರ್ಗಗಳನ್ನು ಜಾಸ್ತಿ ಮಾಡುವಂತ ಅವಕಾಶ ಮತ್ತೆ ಅದರಲ್ಲಿ ಯಶಸ್ವಿ ಆಗುವಂತಹ ಯೋಗಗಳು ಕೂಡ ಇದೆ. ಬರುವಂತ ದುಡ್ಡು ಕಾಲಕ್ರಮೇಣವಾಗಿ ಅಭಿವೃದ್ಧಿ ಕಡೆ ಹೋಗುತ್ತೆ. 2 ವಾರಗಳ ಕಾಲದ ನಂತರ ಹೂಡಿಕೆ ಮಾಡಿದ್ದಾಗಿರ್ಬೋದು, ವ್ಯಾಪಾರದಿಂದ ಲಾಭದಿಂದ ನಿಮ್ಮ ಒಂದು ದುಡ್ಡು ವೃದ್ಧಿಯಾಗುವಂತ ಯೋಗಗಳು ಕೂಡ ವೃಷಭ ರಾಶಿ ವೃಷಭ ಲಗ್ನದವರಿಗಿದೆ. ಆದ್ರೆ ಸಂಬಂಧಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ. ತುಂಬಾ ನಿಷ್ಠುರ ಆಗಿರ್ಬೋದು, ಬೇರೆಯವರ ಸಹಕಾರದ ಒಂದು ಆಸಕ್ತಿ ನಿಮಗಿರೋದಿಲ್ಲ. ಸಂಬಂಧಗಳು ಸರಿಯಾಗಿ ಮೇಂಟೈನ್ ಮಾಡುವಂತಹ ಮಾನಸಿಕ ಸ್ಥಿತಿಯ ಕೊರತೆ ಬರುವಂತಹ ತಿಂಗಳಲ್ಲಿರುತ್ತೆ. ಪ್ರಯಾಣದಿಂದ ನೀವು ದೂರ ಉಳಿಯುವಂತಹ ಮಾನಸಿಕ ಸ್ಥಿತಿ ಕೂಡ ಬರುವಂತಹ ತಿಂಗಳಿದೆ. ಹಾಗಾಗಿ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಬುಧ ಮತ್ತೆ ರವಿ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕುಟುಂಬದ ಸಂಪೂರ್ಣ ಸಹಕಾರ ಆಗಿರ್ಬೋದು, ಒಳ್ಳೆಯ ಬುದ್ಧಿವಂತರಾಗಿರ್ತಾರೆ ನಿಮ್ಮ ಕುಟುಂಬದವರಾಗಿರ್ಬೋದು. ಭೂಮಿ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳನ್ನ ನೋಡುವಂತದ್ದಿರುತ್ತೆ. ಆದಾಯದ ಮಾರ್ಗಗಳು ಕೂಡ ಭೂಮಿಯಿಂದ ಬರುವಂತಹ ಸಾಧ್ಯತೆ ಮತ್ತೆ ಕುಟುಂಬದವರ ಸಹಕಾರದಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ವೃದ್ಧಿ ಆಗುವಂತಹ ಅವಕಾಶಗಳಿದೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಕ್ಕಳ ವಿಚಾರವಾಗಿ ನಿಮಗೊಂದು ಮಾನಸಿಕ ಒತ್ತಡ ಆಗಿರ್ಬೋದು, ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಇರುತ್ತೆ. ಓದಿದ್ದನ್ನ ರೀಕಲೆಕ್ಟ್ ಮಾಡಕ್ಕೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಪತಿ ಪತ್ನಿಯರಾಗಿರ್ಬೋದು, ಮಿತ್ರರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳನ್ನ ನೋಡುವಂತದ್ದಾಗಿದೆ. ಸಂಬಂಧದಲ್ಲಿ ಮನಸ್ತಾಪಗಳು 2 ವಾರಗಳ ಕಾಲದ ನಂತರ ನೋಡುವಂತದ್ದಾಗುತ್ತೆ. ಮಾತಿನ ತೀವ್ರತೆ ಆಗಿರ್ಬೋದು, ನೇರ ನುಡಿ ಮತ್ತೆ ನೇರ ಮಾತಿನಿಂದಾಗಿ ಮನಸ್ತಾಪಗಳನ್ನ ಜಾಸ್ತಿ ಮಾಡ್ಕೋತೀರಾ. ಮತ್ತೆ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳು ಬರುವಂತಹ ತಿಂಗಳಿಂದ ದೂರ ಉಳಿದಷ್ಟು ಉತ್ತಮ. ನಿಮ್ಮ ಇರುವಂತಹ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡಿಕೊಂಡ್ರೆ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಉದ್ಯೋಗದ ಹೊಸ ಅವಕಾಶಗಳು ನಿಮಗೆ 2 ವಾರಗಳ ಕಾಲದ ನಂತರ ಇರುತ್ತೆ. ಆದರೆ ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಪ್ರಯತ್ನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆ ನೋಡುವಂತದ್ದಿರುತ್ತೆ. ಕಾಂಪಿಟೇಷನ್ ಇಂದ ದೂರ ಉಳಿಯುವಂತಹ ಮಾನಸಿಕ ಸ್ಥಿತಿಯಿಂದಾಗಿ ಅವಕಾಶಗಳನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳನ್ನ ಆತುರದಿಂದ ಮಾಡುವಂತಹ ಮಾನಸಿಕ ಸ್ಥಿತಿ, ಅದರಲ್ಲಿ ಏರುಪೇರುಗಳಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನ ನೋಡುವಂತದ್ದಿರುತ್ತೆ. ಮಾಡಿದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಒಂದು ಸಕ್ಸಸ್ ನೋಡುವಂತಹ ಸಾಧ್ಯತೆ, ಆದರೆ ತುಂಬಾ ತೀಕ್ಷ್ಣವಾದಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸಕ್ಸಸ್ ಮಾಡಕ್ಕೆ ರಾಹು ನಿಮಗೆ ನಿಮ್ಮ ಯೋಚನೆ ಆಗಿರ್ಬೋದು, ನೀವು ಹುಡುಕುವಂತಹ ಮಾರ್ಗಗಳಲ್ಲಿ ಅನುಕೂಲಗಳನ್ನ ಮಾಡುವಂತದ್ದಿರುತ್ತೆ. ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಪರಿಹಾರಗಳನ್ನ ನೋಡುವಂತದ್ದಿರುತ್ತೆ. ನಿಮಗೆ ನಿಮ್ಮ ಮಾತಿನಿಂದನೇ ಸಮಸ್ಯೆಗಳನ್ನ ಮಾಡ್ಕೊಳ್ಳೋದಿರುತ್ತೆ. ಯಾವುದೇ ರೀತಿಯ ವಿನಾಕಾರಣ ಅನಾವಶ್ಯಕ ದೂರುಗಳಲ್ಲಿ ಮುಂದೆ ಹೋದ್ರೆ ತೊಂದರೆಗಳಾಗುವಂತದ್ದಿರುತ್ತೆ. ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ನಿಮಗೆ ದೀರ್ಘಕಾಲದ ವ್ಯಾಧಿಗಳು ಇನ್ನೂ ಸಮಸ್ಯೆ ಮಾಡುತ್ತೆ. ಅದರಿಂದ ಆಚೆ ಬರಕ್ಕೆ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಆಸ್ಪತ್ರೆ ಓಡಾಟಗಳು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷಣೆ ಮಾಡಬೇಕಾದಂತದ್ದಿದೆ. ಮುಖ್ಯವಾಗಿ ಸ್ತ್ರೀಯರಿಗೆ ಹಾರ್ಮೋನಲ್ ಚೇಂಜಸ್ ಅನ್ನ ನೋಡುವಂತದ್ದಾಗಿರ್ಬೋದು, ಬ್ಲಾಡರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿಯವರಿಗಿದೆ. ಏನ್ ಪರಿಹಾರವನ್ನ ಮಾಡಬೇಕು? ಶುಕ್ರನ ಪರಿಹಾರವನ್ನ ಮಾಡ್ಕೊಳ್ಳಿ. ಬರುವಂತಹ ತಿಂಗಳಲ್ಲಿ ಶುಕ್ರನಿಗೆ ಪ್ರತಿ ಶುಕ್ರವಾರ ಬಿಳಿಯ ವಸ್ತ್ರದ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ ಮತ್ತೆ ಶುಕ್ರನ ರತ್ನವನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನ ನೋಡಬಹುದು.
ಅದರ ಜೊತೆಗೆ ಶನಿಶ್ಚರನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಆಂಜನೇಯನಿಗೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮತ್ತೆ ಕಪ್ಪು ವಸ್ತ್ರದ ಜೊತೆಗೆ ಎಳ್ಳನ್ನ ದಾನ ಮಾಡಿ. ಅದರಿಂದಾಗಿ ನಿಮಗೆ ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು ಅದರಲ್ಲಿ ಸಕ್ಸಸ್ ಅನ್ನು ನೋಡುವಂತ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ.